ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಸಿಷ್ಠೋಪಾಖ್ಯಾನವು ವಿಶ್ವಾಮಿತ್ರನು ವಸಿಷ್ಠನ ಹೋಮಧೇನುವನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋದುದು. ಆ ಹೋಮಧೇನುವು ಕೋಪದಿಂದ ತನ್ನಲ್ಲಿ ಹುಟ್ಟಿಸಿದ ಮ್ಲೇಚ್ಛಾದಿಗಳಿಂದ ವಿಶ್ವಾಮಿತ್ರನು ಸೋತು ತಪಸ್ಸಿನ ಮೂಲಕ ಬ್ರಾಹ್ಮಣ್ಯವನ್ನು ಪಡೆಯುವುದು ಎಂಬ 191ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಅರ್ಜುನನು ಗಂಧರ್ವಪತಿ ಆಶ್ರಮವಾಸಿಗಳಾಗಿದ್ದ ವಸಿಷ್ಠ ವಿಶ್ವಾಮಿತ್ರರಿಗೆ ಯಾವ ಕಾರಣದಿಂದ ವಿರೋಧ ಉಂಟಾಯಿತು ಅದೆಲ್ಲವನ್ನು ನಮಗೆ ತಿಳಿಸು ಎಂದು ಕೇಳಿದನು. ಅದಕ್ಕೆ ಗಂಧರ್ವನು, ಅರ್ಜುನ, ಆ ವಸಿಷ್ಠ ಚರಿತ್ರೆಯನ್ನು ಸಕಲ ಲೋಕಗಳಲ್ಲಿಯೂ ಪುರಾಣವೆಂದು ಹೇಳುವರು. ಅದನ್ನು ವಿವರವಾಗಿ ತಿಳಿಸುವೆನು ಕೇಳು. ಕಾನ್ಯಕುಬ್ಜ ಅಥವಾ ಕನ್ಯಾಕುಬ್ಜ ದೇಶದಲ್ಲಿ ಗಾಧಿ ಎಂದು ಲೋಕಪ್ರಸಿದ್ಧನಾದ ದೊಡ್ಡ ರಾಜನೊಬ್ಬನಿದ್ದನು. ಆತನು ಕುಶಿಕನ ಮಗನು. ಆ ಧರ್ಮಾತ್ಮನ ಪುತ್ರನಾದ ವಿಶ್ವಾಮಿತ್ರನೆಂಬ ಪ್ರಸಿದ್ಧ ರಾಜನು ಸೈನ್ಯಗಳನ್ನು ವಾಹನಗಳನ್ನು ಸಮೃದ್ಧಿಯಾಗಿ ಪಡೆದು ಶತ್ರು ರಾಜರ ಸೊಕ್ಕನ್ನು ಮುರಿಯುತ್ತಿದ್ದನು. ಆತನು ಮಂತ್ರಿಗಳೊಡನೆ ಅಥವಾ ಸೇನೆಗಳೊಡನೆ ಕಳ್ಳರು ಪ್ರವೇಶಿಸಿದ ಆ ವನಗಳಲ್ಲಿ ಬೇಟೆಯಾಡುತ್ತಾ ತಿರುಗುತ್ತಿದ್ದನು. ಆತನು ರಮಣೀಯವಾದ ಮರುಕಾಂತಾರಗಳಲ್ಲಿ ಜಿಂಕೆಗಳನ್ನು, ಹಂದಿಗಳನ್ನು, ಕಾಡು ಕರಡಿಗಳನ್ನು ಕೊಲ್ಲುತ್ತಾ ದೇಹ ಶ್ರಮದಿಂದಲೂ ಬಾಯಾರಿಕೆಯಿಂದಲೂ ಬಳಲಿ ನೀರನ್ನು ಹುಡುಕುತ್ತಾ ವಸಿಷ್ಠನ ಆಶ್ರಮಕ್ಕೆ ಬಂದನು. ವಸಿಷ್ಠನು ಅತಿಥಿ ಪೂಜಕನಾದುದರಿಂದ ರಾಜಶ್ರೇಷ್ಠನಾದ ಆ ವಿಶ್ವಾಮಿತ್ರನು ಬರುವುದನ್ನು ನೋಡಿ ಆತನನ್ನು ಆದರಿಸಿ ಸತ್ಕರಿಸಿದನು. ಆತನಿಗೆ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನೆಲ್ಲ ಕೊಟ್ಟು ಉತ್ತಮವಾದ ಭೋಜನವನ್ನು ಸಿದ್ಧಪಡಿಸಿದನು ಮತ್ತು ತನ್ನ ಕಾಮಧೇನುವನ್ನು ನೋಡಿ ತನಗೆ ಆತಿಥ್ಯಕ್ಕಾಗಿ ಬೇಕಾದ ವಸ್ತುಗಳನ್ನೆಲ್ಲ ಪ್ರಾರ್ಥಿಸಲು ಅದು ಕೇಳಿದ ವಸ್ತುಗಳನ್ನೆಲ್ಲ ಒದಗಿಸಿಕೊಟ್ಟಿತು. ಅರ್ಜುನ, ಆ ಧೇನುವಿನ ಪ್ರಭಾವವನ್ನು ಕೇಳಬೇಕೆ? ಎಲ್ಲಿ ನೋಡಿದರೂ ಇನ್ನು ಬಿಸಿ ಬಿಸಿಯಾಗಿ ಹೊಗೆಯಾಡುತ್ತಿರುವ ಪರ್ವತಾಕಾರದ ಅನ್ನ ರಾಶಿಗಳೊಡನೆ ಮಜ್ಜಿಗೆ, ಸಾರು, ವ್ಯಂಜನ ಮೊದಲಾದವು, ಬಗೆ ಬಗೆಯ ತೊವ್ವೆಗಳು, ಮೊಸರಿನ ಕಾಲುವೆಗಳು, ತುಪ್ಪದ ಬಾವಿಗಳು, ಬೆಲ್ಲದನ್ನಗಳು, ಉಪ್ಪು, ಜೇನು, ಅರಳು, ಮೈರೇಯವೆಂಬ ಉತ್ತಮ ಮದ್ಯಗಳು, ಗ್ರಾಮಗಳಲ್ಲಿಯೂ ಅರಣ್ಯಗಳಲ್ಲಿಯೂ ದೊರೆಯುವ ಔಷಧಿಗಳು, ಸಮೃದ್ಧವಾದ ಹಾಲು, ಷಡ್ರಸೋಪೇತವಾಗಿ ಅಮೃತಕ್ಕೆ ಸಮಾನವಾದ ಉತ್ತಮ ರಸಾಯನಗಳು, ನಾನಾ ವಿಧ ಭೋಜ್ಯಗಳು, ಪಾನೀಯಗಳು, ಭಕ್ಷ್ಯಗಳು, ಅಮೃತ ಪ್ರಾಯಗಳಾದ ಲೇಹ್ಯಗಳು, ಚೋಷ್ಯಗಳು, ಹಲವು ಬಗೆಯ ಅಮೂಲ್ಯ ರತ್ನಗಳು, ಅಮೂಲ್ಯ ವಸ್ತ್ರಗಳು, ಇವುಗಳನ್ನೆಲ್ಲ ಬೇಕಾದ ಹಾಗೆ ಒದಗಿಸಿಕೊಟ್ಟಿತು. ಆ ರಾಜನಿಗೂ ಆತನ ಮಂತ್ರಿಗಳಿಗೂ ಸೈನಿಕರಿಗೂ ವಸಿಷ್ಠನು ಈ ಅಪೇಕ್ಷಿತ ವಸ್ತುಗಳೆಲ್ಲವನ್ನು ಹೇರಳವಾಗಿ ಕೊಟ್ಟು ಪೂಜಿಸಲು ಅವರೆಲ್ಲರೂ ಪರಮ ಸಂತುಷ್ಟರಾದರು. ವಿಶ್ವಾಮಿತ್ರನಿಗೆ ಈ ಉಪಚಾರಗಳನ್ನು ನೋಡಿ ಆಶ್ಚರ್ಯವಾಯಿತು. ಅವನು ಅಲ್ಲಿದ್ದ ಧೇನುವನ್ನು ಕಣ್ಣಿಟ್ಟು ನೋಡಿದನು. ಆ ಧೇನುವಿಗಾದರೂ ತಲೆ, ಕತ್ತು, ಬೆನ್ನು, ಬಾಲ, ತೊಡೆ ಈ 6 ಅಂಗಗಳು ಉನ್ನತವಾಗಿ, ರೆಕ್ಕೆಗಳು, ತೊಡೆಗಳು ಒಳ್ಳೆ ಸುಲಕ್ಷಣವಾಗಿರುವವು. ನೆತ್ತಿ, ಕಿವಿಗಳೆರಡು, ಕಣ್ಣುಗಳೆರಡು ಇವೈದು ಉಬ್ಬಿ ಅಗಲವಾಗಿರುವವು. ಕಪ್ಪೆಯಂತೆ ಕಣ್ಣು, ಸುಂದರವಾದ ಆಕೃತಿ, ಉಬ್ಬಿದ ಕೆಚ್ಚಲು, ನೆಟ್ಟಗೆ ನಿಂತ ಕಿವಿಗಳು, ಅಂದವಾದ ಬಾಲ, ಸೊಗಸಾದ ಕೊಂಬುಗಳು, ದೃಢವಾಗಿ ಮನೋಹರವಾದ ತಲೆ ಮತ್ತು ಶತ್ರುಗಳು ಮತ್ತು ಕತ್ತುಗಳು ಇವುಗಳಿಂದ ಕೂಡಿ ಯಾವ ನ್ಯೂನತೆಯೂ ಇಲ್ಲದೆ ಸುಲಕ್ಷಣವಾಗಿದ್ದ ಅದನ್ನು ನೋಡಿ ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ನಂದಿನಿ ಎಂಬ ಹೆಸರುಳ್ಳ ಆ ಧೇನುವನ್ನು ಪ್ರಶಂಸಿಸುತ್ತಾ ಅಧಿಕ ಸಂತುಷ್ಟಿಯಿಂದ ವಸಿಷ್ಠ ಮಹರ್ಷಿಯನ್ನು ಕುರಿತು, ಬ್ರಾಹ್ಮಣೋತ್ತಮ, 10 ಕೋಟಿ ಹಸುಗಳನ್ನಾಗಲಿ ನನ್ನ ರಾಜ್ಯವನ್ನೇ ಆಗಲಿ ತೆಗೆದುಕೊಂಡು ಈ ನಂದಿನಿಯನ್ನು ನನಗೆ ಕೊಡುವೆಯಾ? ಮುನಿವರ, ನೀನು ರಾಜ್ಯವನ್ನು ಅನುಭವಿಸು, ನನಗೆ ಇದೊಂದೇ ಸಾಕು ಎಂದನು. ಅದಕ್ಕೆ ವಸಿಷ್ಠನು, ದೇವತೆಗಳು, ಅತಿಥಿಗಳು, ಪಿತೃಗಳು ಇವರ ಪೂಜೆಗಾಗಿಯೂ ನನ್ನನ್ನು ಪೌರೋಹಿತ್ಯಕ್ಕಾಗಿ ವರಿಸಿ ಯಾಗ ಮಾಡುವವರ ಉಪಯೋಗಕ್ಕಾಗಿಯೂ ನನ್ನಲ್ಲಿ ಈ ನಂದಿನಿ ಎಂಬ ಹಸುವಿರುವುದು. ನೀನು ನನಗೆ ರಾಜ್ಯವನ್ನೇ ಕೊಡುವುದಾದರೂ ಇದನ್ನು ನಾನು ಕೊಡಲಾರನು ಎಂದನು. ಆಗ ವಿಶ್ವಾಮಿತ್ರನು,
ಓ ತಾಪಸ, ಈ ಧೇನುವು ಪಶುಗಳಲ್ಲಿ ರತ್ನವೆನಿಸಿದೆ. ರತ್ನಹಾರಿ ಚ ಪಾರ್ಥಿವ ಎಂಬ ನ್ಯಾಯದಿಂದ ರಾಜರಿಗೆ ಉತ್ತಮ ವಸ್ತುವು ಎಲ್ಲಿದ್ದರೂ ಅದನ್ನು ಕಿತ್ತುಕೊಳ್ಳುವ ಅಧಿಕಾರವುಂಟು. ನಾನು ರಾಜನು, ನೀನು ತಪಸ್ಸು, ವೇದಾಧ್ಯಯನ ಮುಂತಾದ ಸಾಧನಗಳುಳ್ಳ ಬ್ರಾಹ್ಮಣನು. ಶಾಂತ ಚಿತ್ತರಾಗಿ ಆತ್ಮನಿಗ್ರಹವುಳ್ಳ ಬ್ರಾಹ್ಮಣರಿಗೆ ಪರಾಕ್ರಮವೆಲ್ಲಿಯದು. 10 ಕೋಟಿ ಗೋವುಗಳನ್ನು ತೆಗೆದುಕೊಂಡು ನಾನು ಕೋರಿದುದನ್ನು ಕೊಡುವುದಾದರೆ ಸರಿ, ಇಲ್ಲದಿದ್ದರೆ ನಾನು ನನ್ನ ಕ್ಷತ್ರ ಧರ್ಮವನ್ನು ಬಿಡುವುದಿಲ್ಲ. ಗೋವನ್ನು ಬಲಾತ್ಕಾರದಿಂದಲಾದರೂ ತೆಗೆದುಕೊಂಡೇ ಹೋಗುವೆನು ಎಂದನು. ಅದಕ್ಕೆ ವಸಿಷ್ಠನು, ರಾಜೇಂದ್ರ, ವಾಸ್ತವವೇ ನಿನ್ನಲ್ಲಿ ಸೈನ್ಯವಿದೆ, ರಾಜ್ಯಾಧಿಕಾರವಿದೆ. ನೀನು ಕ್ಷತ್ರಿಯನು, ಬಾಹುವೀರ್ಯವುಳ್ಳವನು. ನೀನು ಕೋರಿದಂತೆ ನಡೆಸಲು ಯಾವ ಅಡ್ಡಿ ಏನಿದೆ? ನಡೆಸು, ವಿಚಾರವೇಕೆ ಎಂದನು. ಆಗ ವಿಶ್ವಾಮಿತ್ರನು ಚಂದ್ರನಂತೆಯೋ ಹಂಸದಂತೆಯೋ ಬಿಳುಪಾದ ಆ ಧೇನುವನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಹೋಗಲು ಉದ್ದೇಶಿಸಿದನು. ವಿಶ್ವಾಮಿತ್ರನ ಸೈನಿಕರು ಅದನ್ನು ಬಲಾತ್ಕಾರದಿಂದ ಹಿಡಿದೆಳೆದು ಚಾಟಿಗಳಿಂದಲೂ ದೊಣ್ಣೆಗಳಿಂದಲೂ ಹೊಡೆದು ಕೊಂಡು ಹೋಗುತ್ತಿದ್ದಾಗ ಅದು ಹಂಬಾ ಎಂದು ಕೂಗುತ್ತಾ ವಸಿಷ್ಠ ಮುನಿಯ ಬಳಿಗೆ ಓಡಿ ಬಂದು ಅವನಿಗೆದಿರಾಗಿ ತಲೆ ಎತ್ತಿ ನಿಂತಿತು. ಅದನ್ನು ಅಷ್ಟು ಬಲವಾಗಿ ಹೊಡೆದರೂ ಅದು ಆ ಆಶ್ರಮವನ್ನು ಬಿಟ್ಟು ಹೋಗಲಿಲ್ಲ. ಆಗ ವಸಿಷ್ಠನು, ಎಲೆ ಭದ್ರೆ, ನಂದಿನಿ, ನೀನು ಅಡಿಗಡಿಗೆ ಕೂಗುತ್ತಿರುವ ಶಬ್ದವು ನನ್ನ ಕಿವಿಗೆ ಬೀಳುತ್ತಿದೆ. ವಿಶ್ವಾಮಿತ್ರ ರಾಜನು ನಿನ್ನನ್ನು ಬಲಾತ್ಕಾರದಿಂದ ಹಿಡಿದೆಳೆಯುತ್ತಿರುವನು. ಅದಕ್ಕೆ ನಾನೇನು ಮಾಡಬಲ್ಲೆನು? ನಾನು ಬ್ರಾಹ್ಮಣನಲ್ಲವೇ? ತಾಳ್ಮೆಯೇ ನನ್ನ ಗುಣವು ಎಂದನು. ಆಗ ನಂದಿನಿಯು ಸೈನಿಕರ ಮತ್ತು ವಿಶ್ವಾಮಿತ್ರನ ಕೋಪಕ್ಕೆ ಭಯಪಟ್ಟು ವಸಿಷ್ಠನ ಮೊರೆಹೊಕ್ಕು, ಮಹಾತ್ಮ, ವಿಶ್ವಾಮಿತ್ರನ ಸೈನಿಕರು ನನ್ನನ್ನು ಚಾಟಿಗಳಿಂದ ಹೊಡೆಯುವರು, ದೊಣ್ಣೆಗಳಿಂದ ಬಡಿಯುವರು. ಅನಾಥಳಂತೆ ನಾನು ಅರಚುತ್ತಿರುವುದನ್ನು ನೋಡಿಯೂ ನೀನೇಕೆ ಉಪೇಕ್ಷಿಸುವೆ ಎಂದು ಕೇಳಿತು. ಹೀಗೆ ಆ ನಂದಿನಿಯು ಬಾಧೆಗೊಳಗಾಗಿ ಕೂಗಿಡುತ್ತಿದ್ದರು. ಆತ್ಮನಿಗ್ರಹ ಸಮರ್ಥನಾದ ವಸಿಷ್ಠರಿಗೆ ಸ್ವಲ್ಪವಾದರೂ ಮನಸ್ಸು ಕಲಗಲಿಲ್ಲ. ಅವನು ತನ್ನ ಶಾಂತ ಸ್ವಭಾವವನ್ನು ಬಿಡದೆ ನಂದಿನಿಯನ್ನು ಕುರಿತು, ಕ್ಷತ್ರಿಯರಿಗೆ ತೇಜಸ್ಸು ಬಲವು, ಬ್ರಾಹ್ಮಣರಿಗೆ ಕ್ಷಮೆಯು ಬಲವು. ಕ್ಷಮಿಸಬೇಕಾದುದು ನನ್ನ ಕರ್ತವ್ಯವು. ನಿನಗೆ ಇಷ್ಟವಿದ್ದರೆ ಹೋಗು ಎಂದನು. ಅದಕ್ಕೆ ನಂದಿನಿಯು, ಮಹಾತ್ಮ, ಹಾಗಿದ್ದರೆ ನೀನು ನನ್ನನ್ನು ಕೈಬಿಟ್ಟ ಹಾಗಿದೆ. ಹೀಗೆ ಮಾತನಾಡುತ್ತಿರುವೆ ಏಕೆ? ಬ್ರಾಹ್ಮಣೋತ್ತಮ, ನೀನಾಗಿ ನನ್ನನ್ನು ಬಿಡದಿದ್ದರೆ ಬೇರೆಯವರು ನನ್ನನ್ನು ಬಲಾತ್ಕಾರದಿಂದ ಕರೆದುಕೊಂಡು ಹೋಗುವುದು ಸಾಧ್ಯವೇ ಇಲ್ಲ ಎಂದಿತು. ಆಗ ವಸಿಷ್ಠನು, ಕಲ್ಯಾಣಿ, ನಾನೇನೋ ನಿನ್ನನ್ನು ತ್ಯಜಿಸತಕ್ಕವನಲ್ಲ. ಈಗಲೂ ನಿನ್ನಿಂದ ಸಾಧ್ಯವಾದರೆ ನೀನು ಇಲ್ಲಿಯೇ ನಿಲ್ಲಲು ಪ್ರಯತ್ನ ಮಾಡು. ಇದು ನೋಡು, ನಿನ್ನ ಕರುವನ್ನು ಅವರು ಹಗ್ಗದಿಂದ ಕಟ್ಟಿ ಬಲಾತ್ಕಾರವಾಗಿ ಎಳೆಯುತ್ತಿರುವರು ಎಂದನು. ವಸಿಷ್ಠನು, ಸಾಧ್ಯವಾದರೆ ನಿಲ್ಲು ಎಂಬ ಮಾತನ್ನು ಕೇಳಿದೊಡನೆಯೇ ಆ ಕಾಮಧೇನುವು ತನ್ನ ತಲೆಯನ್ನು ಕಣ್ಣನ್ನು ಮೇಲಕ್ಕೆತ್ತಿ ಭಯಂಕರ ಆಕೃತಿಯನ್ನು ತಾಳಿತು. ಅದು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಶಂಭಾ ಎಂದು ಗಟ್ಟಿಯಾಗಿ ಕೂಗಿ ವಿಶ್ವಾಮಿತ್ರನ ಸೇನೆಯನ್ನು ಎದುರಿಸಿತು. ಸ್ವಭಾವದಿಂದಲೇ ಕಣ್ಣುಗಳು ಕೆಂಪಾಗಿದ್ದ ಆ ಧೇನುವಿಗೆ ವಿಶ್ವಾಮಿತ್ರನ ಜನರು ಈಟಿಗಳಿಂದಲೂ ದಂಡಗಳಿಂದಲೂ ಹೊಡೆದು ಓಡಿಸಿದಾಗ ಕೋಪದಿಂದ ಕಣ್ಣು ಮತ್ತಷ್ಟು ಕೆಂಪೇರಿತು. ಅದರ ಶರೀರವೆಲ್ಲವೂ ಜ್ವಲಿಸುತ್ತಿರಲು ಅದು ಮಧ್ಯಾಹ್ನದ ಸೂರ್ಯನಂತೆ ಉರಿಯುತ್ತಿದ್ದಿತು. ತನ್ನ ಬಾಲದಿಂದ ಎಲ್ಲ ಕಡೆಗಳಲ್ಲಿಯೂ ಬೆಂಕಿಯ ಕೆಂಡಗಳನ್ನು ಸುರಿಸುವುದಕ್ಕೆ ಮೊದಲು ಮಾಡಿತು. ಸ್ವಲ್ಪ ಹೊತ್ತಿನ ಮೇಲೆ ಅದರ ಮಲಮೂಲದಿಂದ ಪಲ್ಲವ ಸೈನ್ಯವೊಂದು ಹೊರಟಿತು. ಅದರ ಸ್ತನಗಳಿಂದ ದ್ರಾವಿಡರು, ಶಕರು, ಅದರ ಮೂತ್ರಗಳಿಂದ ಕೆಲವು ಶಬರರು, ಪಿಕ್ಕೆಗಳಿಂದ ಪೌಂಡ್ರ, ಕಿರಾತ, ಯವನ, ಸಿಂಹ, ಬರ್ಬರ, ಖಸ, ಚಿಬುಕ, ಪುಳಿಂದ, ಚೀನ, ಕೂಣ, ಕೇರಳಾದಿಗಳು, ಬಾಯಿ ನೊರೆಯಿಂದ ನಾನಾ ಜಾತಿಯ ಮ್ಲೇಚ್ಛರು ಜನಿಸಿದರು. ಕಾಮಧೇನುವು ಸೃಷ್ಟಿಸಿದ ಆ ಮ್ಲೇಚ್ಛ ಸೈನ್ಯಗಳೆಲ್ಲ ಹಲವು ಬಗೆಯ ಕವಚಗಳನ್ನು ತೊಟ್ಟು ನಾನಾ ಬಗೆಯ ಆಯುಧಗಳನ್ನು ಧರಿಸಿ ವ್ಯೂಹದಂತಾಗಿ ಕೋಪದಿಂದ ವಿಶ್ವಾಮಿತ್ರನು ನೋಡುತ್ತಿದ್ದಂತೆಯೇ ಆತನ ಸೈನ್ಯಗಳ ಸುತ್ತಲೂ ಸುತ್ತಿಕೊಂಡು ಅವುಗಳ ಮೇಲೆ ಬಿದ್ದವು. ವಿಶ್ವಾಮಿತ್ರನ ಕಡೆಯ ಒಬ್ಬೊಬ್ಬ ಸೈನಿಕನನ್ನು 5 ಅಥವಾ 7 ಮಂದಿ ಸೈನಿಕರು ಸುತ್ತಿ ಮುತ್ತಿ ಹೊಡೆದರು.
ವಿಶ್ವಾಮಿತ್ರನ ಸೈನ್ಯವೆಲ್ಲವೂ ಆತನ ಕಣ್ಣೆದಿರಾಗಿಯೇ ಬಾಣಘಾತದಿಂದ ನೊಂದು ಭಯದಿಂದ ಚದುರಿ ಪಲಾಯನ ಮಾಡಿತು. ಆ ವಿಶ್ವಾಮಿತ್ರನ ಸೈನ್ಯವು ಚತುರಂಗಗಳುಳ್ಳದ್ದಾಗಿದ್ದರೂ ಧೇನುವಿನ ಸೈನ್ಯಕ್ಕೆ ಇದಿರಾಗಲಾರದೆ ದಿಕ್ಕಾಪಾಲಾಗಿ ಓಡಿ ಹೋಯಿತು. ಭರತ ಕುಲೋತ್ತಮ, ವಸಿಷ್ಠ ಸೈನಿಕರು ಅಧಿಕ ಕೋಪಾವಿಷ್ಟರಾಗಿದ್ದರು. ವಿಶ್ವಾಮಿತ್ರನ ಸೈನಿಕರಲ್ಲಿ ಯಾರ ಪ್ರಾಣಕ್ಕೂ ಅಪಾಯವಿಲ್ಲದಂತೆ ಆ ಸೈನ್ಯವು ಸೋತು ಓಡಿ ಹೋಗುವಂತೆ ಮಾತ್ರ ಮಾಡಿದರು. ಹೀಗೆ 3 ಯೋಜನಗಳ ದೂರಕ್ಕೆ ಓಡಿಸಲ್ಪಟ್ಟ ವಿಶ್ವಾಮಿತ್ರನ ಸೈನಿಕರು ತಮ್ಮನ್ನು ರಕ್ಷಿಸುವವರಾರು ಇಲ್ಲದೆ ಕೂಗಿಡತೊಡಗಿದರು. ಅದನ್ನು ನೋಡಿ ವಿಶ್ವಾಮಿತ್ರನು ಕೋಪಗೊಂಡು ವಸಿಷ್ಠನ ಮೇಲೆ ಭೂಮ್ಯಾಕಾಶಗಳೆಲ್ಲವೂ ತುಂಬಿಕೊಳ್ಳುವಂತೆ ಬಾಣ ವರ್ಷಗಳನ್ನು ಸುರಿಸಿದನು. ವಿಶ್ವಾಮಿತ್ರನು ಪ್ರಯೋಗಿಸಿದ ಭಯಂಕರವಾದ ಬಾಣಗಳನ್ನು, ಖಡ್ಗಗಳನ್ನು, ಅರ್ಧಚಂದ್ರ ಬಾಣಗಳನ್ನು ವಸಿಷ್ಠನು ತನ್ನ ಬ್ರಹ್ಮದಂಡದಿಂದಲೇ ನಿವಾರಿಸಿಬಿಟ್ಟನು. ಆಗ ಯುದ್ಧದಲ್ಲಿ ವಸಿಷ್ಠನ ಕಾರ್ಯ ಸಾಮರ್ಥ್ಯಗಳನ್ನು ನೋಡಿ ವಿಶ್ವಾಮಿತ್ರನು ಅತ್ಯಂತ ಕೋಪದಿಂದ ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಐಂದ್ರಾಸ್ತ್ರ, ಯಮಾಸ್ತ್ರ, ವಾಯವ್ಯಾಸ್ತ್ರ ಮೊದಲಾದ ದಿವ್ಯಾಸ್ತ್ರಗಳೆಲ್ಲವನ್ನು ಬ್ರಹ್ಮಪುತ್ರನಾದ ಆ ಋಷಿಶ್ರೇಷ್ಠನ ಮೇಲೆ ಪ್ರಯೋಗಿಸತೊಡಗಿದನು. ಆ ಅಸ್ತ್ರಗಳು ಪ್ರಳಯ ಕಾಲದಲ್ಲಿ ಭಯಂಕರವಾದ ಸೂರ್ಯನ ಪ್ರಚಂಡ ಕಿರಣಗಳಂತೆ 4 ಕಡೆಗಳಲ್ಲಿಯೂ ಜ್ವಾಲೆಗಳನ್ನು ಕೆದರುತ್ತಾ ಆವರಿಸಿದವು. ವಸಿಷ್ಠನು ಮಹಾ ತೇಜಸ್ವಿಯಾದುದರಿಂದ ಬ್ರಹ್ಮ ತೇಜೋ ಬಲದಿಂದ ಆ ರಾಜನು ಪ್ರಯೋಗಿಸಿದ ಅಸ್ತ್ರಗಳನ್ನೆಲ್ಲ ನಗುತ್ತಲೇ ತನ್ನ ದಂಡದಿಂದ ತಡೆದನು. ಆಗ ಅವೆಲ್ಲವೂ ಬೂದಿಯಾಗಿ ಕೆಳಗೆ ಬಿದ್ದವು. ಹೀಗೆ ವಸಿಷ್ಠನು ದಿವ್ಯಾಸ್ತ್ರಗಳನ್ನೆಲ್ಲ ನಿವಾರಿಸಿದ ಮೇಲೆ ವಿಶ್ವಾಮಿತ್ರನನ್ನು ಕುರಿತು, ಓ ದುರಾತ್ಮ, ರಾಧಿಪುತ್ರ, ನೀನು ಮಹಾರಾಜನಾಗಿದ್ದು ಭಯದಿಂದ ಓಡಿದೆ ಏಕೆ? ಇದಕ್ಕೂ ಅಧಿಕ ಶೌರ್ಯವು ನಿನ್ನಲ್ಲಿ ಇರುವುದಾದರೆ ನಾನು ಇಲ್ಲಿರುವಾಗಲೇ ತೋರಿಸು, ನೋಡುವೆನು ಎಂದನು. ಅದಕ್ಕೆ ಆ ರಾಜನು ತನ್ನ ಮಹಾ ಸೈನ್ಯವೆಲ್ಲವೂ ಪಲಾಯನ ಮಾಡಿದುದನ್ನು ನೋಡಿ ಅವಮಾನದಿಂದ ಪ್ರತ್ಯುತ್ತರ ಕೊಡಲಾರದೆ ಹೋದನು. ಮತ್ತು ವಿಶ್ವಾಮಿತ್ರನಿಗೆ ಬ್ರಹ್ಮ ತೇಜಸ್ಸಿನ ಆ ಪರಮಾಶ್ಚರ್ಯ ಪ್ರಭಾವವನ್ನು ನೋಡಿ ತನ್ನ ಕ್ಷತ್ರಿಯ ಜಾತಿಯಲ್ಲಿ ಜಿಜ್ಞಾಸೆ ಹುಟ್ಟಿತು. ಆಗ ತನ್ನಲ್ಲಿ ತಾನು, ಹೇ, ಕ್ಷತ್ರಿಯ ಬಲವನ್ನು ಸುಡಬೇಕು, ಬ್ರಹ್ಮ ಬಲವೇ ಬಲವು, ಬಲಗಳನ್ನು ವಿಮರ್ಶಿಸಿ ನೋಡಿದರೆ ತಪಸ್ಸೇ ಉತ್ತಮ ಬಲವು ಎಂದನು. ಒಡನೆಯೇ ಆತನು ತನ್ನ ಸಮೃದ್ಧವಾದ ರಾಜ್ಯಲಕ್ಷ್ಮಿಯನ್ನು ತೊರೆದು ಭೋಗಗಳನ್ನು ಅನಾದರಿಸಿ ತಪಸ್ಸಿನಲ್ಲಿ ಮನಸ್ಸಿಟ್ಟನು. ಆತನು ತನ್ನ ತಪಸ್ಸಿನ ತೇಜಸ್ಸನ್ನು ಸಕಲ ಲೋಕಗಳಲ್ಲಿಯೂ ತುಂಬಿ ಎಲ್ಲಾ ಪ್ರಾಣಿಗಳನ್ನು ತಾಪಕ್ಕೆ ಗುರಿ ಮಾಡಿದನು. ಕೊನೆಗೆ ತಪೋಬಲದಿಂದಲೇ ಆತನು ಬ್ರಾಹ್ಮಣತ್ವವನ್ನು ಪಡೆದನು. ಆಮೇಲೆ ಆತನು ಇಂದ್ರನೊಡನೆ ಸೋಮರಸವನ್ನು ಪಾನ ಮಾಡಿದನು. ಅಂತಹ ಮಹಾವೀರ್ಯವುಳ್ಳ ಆ ರಾಜ ಋಷಿಯು ಕೊನೆಗೆ ಬ್ರಹ್ಮ ಋಷಿ ಎನಿಸಿಕೊಂಡನು ಎಂದನು. ಇದು 191ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.